ನಾಳೆ ದಾಂಡೇಲಿಯಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶದಲ್ಲಿ ಸರ್ವರು ಭಾಗವಹಿಸಿ. ಪತ್ರಕರ್ತರಾದ ಕನ್ನೇಶ್ ನಾಯ್ಕ್ ಮನವಿ. ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶದಲ್ಲಿ ಜಿಲ್ಲೆಯ ಬುದ್ಧಿಜೀವಿಗಳು, ಚಿಂತಕರು, ಸಾಮಾಜಿಕ ಹೋರಾಟಗಾರರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಾವು ನೀವು ಸೇರಿ ಧ್ವನಿಯಾಗೋಣ ಎಂದು ಪತ್ರಕರ್ತರಾದ ಕನ್ನೇಶ್ ನಾಯ್ಕ್ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಅವರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಪ್ರಗತಿಗಾಗಿ ಅಂದರೆ ಸರ್ವಾಂಗೀಣ ಪ್ರಗತಿಗಾಗಿ ನಾವು ನೀವು ಅನ್ನುವಂತಹ ಒಂದು ವಿಶಿಷ್ಟ ಪ್ರಯತ್ನ ಏನಿದೆ ಅದು ಭಾಳ ಸ್ವಾಗತಾರ್ಹ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯ ವಿಚಾರ ಬಂದಾಗ ನಾವು ಕರಾವಳಿ ಜಿಲ್ಲೆ ಅಂತ ಕರಿತೀವಿ, ಮಲೆನಾಡಿನ ಜಿಲ್ಲೆ ಅಂತೀವಿ, ಅರೆಬಯಲುಸೀಮೆ ಅಂತ ಹೇಳ್ತೀವಿ. ಹೀಗೆ ಒಂದು ವೈವಿಧ್ಯಮಯವಾದಂತಹ ಭೌಗೋಳಿಕ ವೈಶಿಷ್ಟ್ಯತೆಯ ಜೊತೆಗೆ ಜನಾಂಗೀಯ ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥ ಜಿಲ್ಲೆ ಉತ್ತರ ಕನ್ನಡ. ಉತ್ತರ ಕನ್ನಡದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕರಾವಳಿ ಜೊತೆಗೆ ಸೇರ್ಪಡೆ ಆಗ್ತೀವೋ, ಕರಾವಳಿ ಸಿಗ್ತಾ ಇರುವಂಥ ನ್ಯಾಯ, ಅಲ್ಲಿಗೆ ಸಿಗ್ತಾ ಇರುವಂಥ ಅನುದಾನ, ಅಲ್ಲಿ ಸಿಗ್ತಾ ಇರುವಂತಹ ಅನುಕೂಲಗಳು ಇವುಗಳು ನಮ್ಗೆ ಅಷ್ಟಾಗಿ ಸಿಗಲ್ಲ. ಹಾಗೆ ಮಲೆನಾಡಿನ ವಿಚಾರ ಬಂದಾಗ ಮಲೆನಾಡಿಗೆ ಸಿಗುವಂಥ ಎಲ್ಲ ಬೆನಿಫಿಟ್ಸ್ಗಳು ನಮ್ಗೆ ಸಿಗುತ್ತೋ ಅವು ಸಂಪೂರ್ಣವಾಗಿ ಸಿಗೋದಿಲ್ಲ. ಹಾಗೆ ಬಯಲುಸೀಮೆಗೆ ಸಿಗುವಂಥ ಅಂದರೆ ಕೆಲವು ಭಾಗ ನಮ್ಮ ಜಿಲ್ಲೆದು ಅರೆಬಯಲುಸೀಮೆ ಕೂಡ ಇದೆ. ಸೊ ಅರೆಬಯಲುಸೀಮೆಗೆ ಸಿಗ್ತಾ ಇರುವಂತಹ ನ್ಯಾಯ, ಅನುದಾನ ಇಂಥವೆಲ್ಲ ಸಿಗುತ್ತೋ ಅಂದರೆ ಅದು ಇಲ್ಲ. ಹಾಗಾಗಿ ನಾವು ಸಮಗ್ರ ಉತ್ತರ ಕನ್ನಡ ಜಿಲ್ಲೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ನೋಡಿದಾಗ ನಮಗೆ ನಮ್ಮ ಜಿಲ್ಲೆಗೆ ಆಗ್ತಾ ಇರುವಂಥ ಅನ್ಯಾಯ, ಜನಾಂಗೀಯವಾರು, ಆಮೇಲೆ ಇಲ್ಲಿಯ ಭೌಗೋಳಿಕ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ನಮಗೇನೆಲ್ಲ ಅನುಕೂಲಗಳು, ಬೆನಿಫಿಟ್ಗಳು ಸರ್ಕಾರದಿಂದ, ಸಾರ್ವಜನಿಕ ವಲಯದಿಂದ ಸಿಗಬೇಕು ಅವುಗಳೆಲ್ಲ ಸಿಗ್ತಾ ಇಲ್ಲ. ಹಾಗಾಗಿ ಬಹುಶಃ ನಾವು ಬೇರೆ ನಮ್ಮ ನೆರೆಯ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಜಿಲ್ಲೆ ಸ್ವಲ್ಪ ಹಿಂದುಳಿದಿದೆ. ಹಾಗಾಗಿ ನಮ್ಮ ಜಿಲ್ಲೆಯನ್ನು ಮುನ್ನಡೆಸುವಂತಹ ಜನಪ್ರತಿನಿಧಿಗಳು ಹಾಗೂ ಸಾಹಿತಿಗಳು ಕೂಡ ಈ ಜಿಲ್ಲೆಯ ವೈವಿಧ್ಯಮಯವಾಗಿರುವಂಥ ವಾತಾವರಣದ ಸಮಸ್ಯೆಗಳನ್ನು, ಆಮೇಲೆ ಜನಾಂಗೀಯವಾಗಿ ಇಲ್ಲಿ ಬಹಳ ಬುಡಕಟ್ಟುಗಳು, ಹಿಂದುಳಿದವರು, ದಲಿತ ಸಮೂಹ ಏನಿದೆ ಇವುಗಳು ಇಡೀ ಜಿಲ್ಲೆಯಲ್ಲಿ ಯಾವ ಪ್ರದೇಶವೂ ಎದುರಿಸದೇ ಇರುವಂತಹ ಒಂದು ತೊಂದರೆಯನ್ನು, ಕಷ್ಟವನ್ನು ಎದುರಿಸ್ತಾ ಇವೆ. ಇವುಗಳನ್ನು ನಾವು ಉತ್ತರ ಕನ್ನಡವನ್ನು ಕೇಂದ್ರೀಕರಿಸಿಕೊಂಡು ನಾವು ಅದಕ್ಕೆ ಸಮಸ್ಯೆಯನ್ನು ಬಗೆಹರಿಸುವ ಹಿನ್ನೆಲೆಯಲ್ಲಿ ನೋಡ್ತಾ ಇಲ್ಲ. ಇವತ್ತು ನೀವೆಲ್ಲ ನೋಡ್ತೀರಿ, ಉತ್ತರ ಕನ್ನಡ ಜಿಲ್ಲೆ 2 ವಿಭಾಗ ಆಗಬೇಕು, ಪ್ರತ್ಯೇಕ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಕೂಗು ಕೂಡ ಇದೆ. ಆದರೆ ಸಮಗ್ರ ಉತ್ತರ ಕನ್ನಡ ವಿಚಾರ ಬಂದಾಗ ನಾವು ಸಮಗ್ರವಾಗಿ ಎಲ್ಲವರನ್ನ ಸರಿಯಾಗಿ ನೋಡಿಕೊಂಡಾಗ, ಎಲ್ಲ ತಾಲೂಕುಗಳಿಗೆ ಸರಿಯಾದ ನ್ಯಾಯ ಸಿಕ್ಕಾಗ, ಎಲ್ಲ ತಾಲೂಕುಗಳಿಗೆ ಸರಿಯಾದ ಪ್ರಯಾರಿಟಿ ಸಿಕ್ಕಾಗ ಬಹುಶಃ ಅಂಥ ಒಂದು ಕೂಗು ಹೇಳೋದಿಲ್ಲ. ಹಾಗಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಯೋಚನೆ ಮಾಡಬೇಕಿದ್ರೆ ನಾವು ತಲಸ್ಪರ್ಶಿಯಾಗಿ ಬೇರೆ ಬೇರೆ ವಿಚಾರಗಳನ್ನು, ಭಿನ್ನವಾಗಿರುವಂತಹ ಜನಾಂಗೀಯ, ಆಮೇಲೆ ಭೌಗೋಳಿಕ, ಆಮೇಲೆ ಪ್ರಾದೇಶಿಕ ಅಂದರೆ ಇದೆಲ್ಲೂ ಭಿನ್ನತೆ ಇದೆ, ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಜಿಲ್ಲೆ ಒಳಗಡೆ ಕೂಡ ನಾವು ಕೆಲವು ಪ್ರಾತಿನಿಧ್ಯಗಳನ್ನು, ಪ್ರಯಾರಿಟಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರಿಗೆ ಕೊಡಬೇಕಾದಂತಹ ಒಂದು ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಾರ್ವಜನಿಕರ ಎದುರುಗಡೆ ಚರ್ಚೆ ಮಾಡಬೇಕಿದ್ರೆ ಇಂಥದ್ದೊಂದು ಪ್ರಯತ್ನವನ್ನು ಸ್ವಾಗತಿಸಬೇಕು.